ನಿಮ್ಮ ಒಂದು ಆನ್ಲೈನ್ ಸೆಂಟರ್ನಲ್ಲಿ ಆನ್ಲೈನ್ ಮೂಲಕ ಪಹಣಿಯನ್ನು ಡೌನ್ಲೋಡ್ ಮಾಡಿ ರೈತರಿಗೆ ಪ್ರಿಂಟೌಟನ್ನು ತೆಗೆದುಕೊಡ್ತಾ ಇದ್ದರೆ, ಈಗ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ನಿಮ್ಮ ಒಂದು ಲಾಗಿನ್ ಆಗಬೇಕಾದ್ರೆ ನಿಮ್ಮ ಒಂದು ID-ಯನ್ನು KYC ಮಾಡೋದು ಕಡ್ಡಾಯವಾಗಿದ್ದು, ಈ ಒಂದು ಪ್ರೋಸೆಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ ಒಂದು ಭೂಮಿ ಆನ್ಲೈನ್ ಸರ್ವಿಸಸ್ ಏನಿದೆ ಅಲ್ಲ, ಈ ಒಂದು ವೆಬ್ಸೈಟಿಗೆ ಬಂದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು. KYC ಮಾಡುವುದು ಪ್ರತಿಯೊಬ್ಬ ಲಾಗಿನ್ ಯಾರ್ದಿದೆಯಲ್ಲ ಅವರು ಮಾಡುವುದು ಕಡ್ಡಾಯವಾಗಿದ್ದು, ಇಲ್ಲಿ ನೋಡ್ತಾ ಇರ್ಬೋದು 2 ಹಂತದ ದೃಢೀಕರಣ ಕಂಪಲ್ಸರಿ ಆಗಿದೆ. ಅಂದರೆ 2 ಹಂತದ ದೃಢೀಕರಣ ಅಂದರೆ ಫಸ್ಟಿಗೆ ನಿಮ್ಮ ಒಂದು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಅಂತ ಕೊಡಬೇಕು. ಅದಾದಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು KYC ಮಾಡುವಂತಹ ಪ್ರೊಸೆಸನ್ನು ಫಸ್ಟಿಗೆ ನಿಮ್ಮ ಒಂದು ಯೂಸರ್ ID-ನ ಎಂಟರ್ ಮಾಡಿ, ಅದಾದಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿದರೆ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಫಸ್ಟಿಗೆ ನಮ್ಮ ಒಂದು ಭೂಮಿ ಆನ್ಲೈನ್ ಇದೇನಿದೆ ಅಲ್ಲ ಡ್ಯಾಶ್ಬೋರ್ಡ್ ಓಪನ್ ಆಗ್ತಾಯಿತ್ತು. ಪ್ರೆಸೆಂಟ್ ಇಲ್ಲಿ ನೋಡ್ತಾ ಇರ್ಬೋದು KYC ಆಗಿಲ್ಲ ಅಂದರೆ ಈ ರೀತಿಯಾಗಿ ಬರ್ತಾ ಇದೆ. KYC ರಿಕ್ವೈರ್ಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಈ ರೀತಿ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಕೇಳುತ್ತೆ. ಯಾರ ಹೆಸರಲ್ಲೇ ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ ಅವ್ರದ್ದೊಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸ್ಟಾರ್ಟ್ KYC ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ KYC ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇನ್ನೊಮ್ಮೆ ಎಂಟರ್ ಮಾಡಿ OTP ಅಂತ ಸೆಲೆಕ್ಟ್ ಮಾಡಿಕೊಂಡು OTPನ ಸೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು OTP ಸೆಂಡ್ ಅಂತ ಇದೆ. OTP ಸೆಂಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ನಿಮ್ಮ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಪೇಜ್ ಆಗುತ್ತೆ. ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಕ್ಸಸ್ ಅಂತ ಬರಬೇಕು. KYC ಸ್ಥಿತಿ ಸಕ್ಸಸ್ ಅಂತ ಬಂದಾದಮೇಲೆ ಕೆಳಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್, ಯಾವ ಮೊಬೈಲ್ ನಂಬರಿಂದ ನಿಮ್ಮ ಭೂಮಿ ಆನ್ಲೈನನ್ನು ನೀವು ರಿಜಿಸ್ಟರ್ ಮಾಡಿರ್ತಾರಲ್ಲ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ OTP ಅಂತ ಸೆಂಡ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರಿಗೂ ಕೂಡ ಇನ್ನೊಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು KYC ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಓಕೆ ಅಂತ ಕೊಟ್ಟು ಇಲ್ಲಿ ಕೆಳಗಡೆ ಕಾಣ್ತಾ ಇರುವ ಲಾಗಿನ್ ಹಿಂತಿರುಗಿ ಅಂತ ಇದೆಲ್ಲ ಬ್ಯಾಕ್ ಟು ಲಾಗಿನ್ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಷ್ಟ ಆದರೆ ನಿಮ್ಮ ಒಂದು KYC ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ಐತಲ್ಲ ನಿಮ್ಮ ಒಂದು ಯೂಸರ್ ID-ನ ಎಂಟರ್ ಮಾಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಯಾಪ್ಚಾನ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಫಸ್ಟಿಗೆ ಲಾಗಿನ್ ಆಗ್ತಾಯಿತ್ತು. ಬಟ್ ಇವಾಗ KYC ಆದ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ನಿಮ್ಮ ಮೊಬೈಲ್ ನಂಬರ್ ಯಾವುದು ರಿಜಿಸ್ಟ್ರೇಷನ್ ಮಾಡಿದ್ರಲ್ಲ ಇವಾಗ ಆ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ವರ್ಡ್ ಎಂಟರ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಇವಾಗ ನಿಮ್ಮ ಒಂದು ಭೂಮಿ ಆನ್ಲೈನ್ ಪೋರ್ಟಲು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಿಮ್ಮ ಒಂದು ಪಹಣಿ ಆಗಿರ್ಬೋದು ಅಥವಾ ನಿಮ್ಮ ಒಂದು MRನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿ ಪ್ರಿಂಟೌಟನ್ನು ನಿಮ್ಮ ಒಂದು ಕಸ್ಟಮರ್ಗೆ ಕೊಡಬಹುದಾಗಿದೆ. ಈ ರೀತಿಯಾಗಿತ್ತು ಇದು ಹೊಸ ಅಪ್ಡೇಟು. ಇದರಲ್ಲಿ ಸಂಬಂಧಿಸಿದಂತೆ ಯಾವುದೇ ಪ್ರಾಬ್ಲಮ್ ಉಂಟಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡ್ತೇನೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.